ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ IAS ಅಕಾಡೆಮಿಯ ಜುಲೈ ತಿಂಗಳ 13ನೇ ತಾರೀಕಿನ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇದರಲ್ಲಿ UPSC ಓಲ್ಡ್ ಕ್ವಶನ್ ಪೇಪರ್ನ 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನು, 1 ಮೇನ್ಸ್ ಪ್ರಶ್ನೆಯನ್ನು ಇವತ್ತು ನೋಡಲಿದ್ದೇವೆ. ಸರಿ, ಇವತ್ತಿನ ಕ್ಲಾಸನ್ನು ನಾವು ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ. ದ 9th ಶೆಡ್ಯೂಲ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಪ್ರೈಮ್ ಮಿನಿಸ್ಟರ್ಶಿಪ್ ಆಫ್, ಅಂದರೆ ಭಾರತದ ಸಂವಿಧಾನದಲ್ಲಿ 9ನೇ ಅನುಸೂಚಿ ಅಥವಾ ಪರಿಚ್ಛೇದ ಅಥವಾ ಅನುಚ್ಛೇದವನ್ನು ಯಾರ ಪ್ರಧಾನಮಂತ್ರಿತ್ವದಲ್ಲಿ, ಯಾರು ಪ್ರಧಾನಿಯಾಗಿದ್ದಾಗ ಸೇರಿಸಲಾಯಿತು ಅಂತ ಹೇಳಿದ್ದಾರೆ. ಜವಾಹರ್ಲಾಲ್ ನೆಹರೂನ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿನ ಅಥವಾ ಇಂದಿರಾ ಗಾಂಧಿನ ಅಥವಾ ಮೊರಾರ್ಜಿ ದೇಸಾಯಿನ ಅಂತ ಕೇಳ್ತಾ ಇದ್ದಾರೆ. 9th ಶೆಡ್ಯೂಲನ್ನು ನಾವು ಈಗಾಗಲೇ ನಿಮಗೆ ಹೇಳಿದಿರೋ ಹಾಗೆ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿನೇ 9th ಶೆಡ್ಯೂಲನ್ನು ಆ್ಯಡ್ ಮಾಡಿರೋದು. ನಾನು ಬೇಕಾದರೆ ನಿಮಗೆ ತೋರಿಸ್ತೀನಿ. 9th ಶೆಡ್ಯೂಲ್ ಈಸ್ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಓಕೆ, ಒಂದೇ ನಿಮಿಷ. ಎಸ್, ಸಂವಿಧಾನದ ಮೊದಲ ತಿದ್ದುಪಡಿಯಲ್ಲಿನೇ 9th ಶೆಡ್ಯೂಲನ್ನು ಸೇರಿಸಲಾಯಿತು. ಆಗ ಮೊದಲ ಸಂವಿಧಾನ ತಿದ್ದುಪಡಿ ಅಂತ ಅಂದರೆ ಸುಮಾರು 1950-51 ಇತ್ತಲ್ಲ, ಆದ್ದರಿಂದ ಆಗ ಇದ್ದದ್ದು ಜವಾಹರ್ಲಾಲ್ ನೆಹರು ಅವರು. ಆದ್ದರಿಂದ ಉತ್ತರ ಎ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, 2017ರಲ್ಲಿ ಕೇಳಿರೋದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಫೀಚರ್ ಆಫ್ ಇಂಡಿಯನ್ ಫೆಡರಲಿಸಮ್? ಇದು ಫ್ಯೂಚರ್ ಅಲ್ಲ, ಫೀಚರ್ ಅಂದರೆ ಗುಣಲಕ್ಷಣ. ನಾಟ್ ಅಂತ ಕೇಳಿದ್ದಾರೆ, ಗಮನ ಇಟ್ಟು ಓದಬೇಕು ಅಕ್ಷರಗಳನ್ನು. ಭಾರತದ ಫೆಡರಲಿಸಮ್, ಭಾರತೀಯ ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಯಾವುದೂ ಅಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ. ಸರಿ, ನಾವು ನೋಡೋಣ ಈಗ. ದೇರ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಇನ್ ಇಂಡಿಯಾ. ಭಾರತದಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆಯೇ? ಹೌದು, ಇದೆ. ಪವರ್ಸ್ ಹ್ಯಾವ್ ಬೀನ್ ಕ್ಲಿಯರ್ಲಿ ಡಿವೈಡೆಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಅಧಿಕಾರಗಳನ್ನು ಸ್ಪಷ್ಟವಾಗಿ ವಿಭಾಗಿಸಲಾಗಿದೆ. ಹೌದು, ಸರಿ. ದ ಫೆಡರೇಟಿಂಗ್ ಯೂನಿಟ್ಸ್ ಹ್ಯಾವ್ ಬೀನ್ ಗಿವನ್ ಅನ್ಈಕ್ವಲ್ ರೆಪ್ರೆಸೆಂಟೇಷನ್ ಇನ್ ರಾಜ್ಯಸಭಾ ಅಂತ ಅಂದರೆ, ಫೆಡರೇಟಿಂಗ್ ಯೂನಿಟ್ಸ್ ಅಂದರೆ ರಾಜ್ಯಗಳಲ್ಲಿ, ರಾಜ್ಯಸಭೆಯಲ್ಲಿ ಬೇರೆ ಬೇರೆ ರೀತಿಯ ಅನ್ಈಕ್ವಲ್ ರೆಪ್ರೆಸೆಂಟೇಷನ್, ಅಸಮಾನ ರೆಪ್ರೆಸೆಂಟೇಷನ್ ಇದೆ ಅಂತ ಅಂದರೆ, ಈಗ ಒಂದು ರಾಜ್ಯದಿಂದ ರಾಜ್ಯಸಭೆಗೆ 10 ಜನ ಆಯ್ಕೆ ಆದರೆ ಮತ್ತೊಂದು ರಾಜ್ಯದಿಂದ ರಾಜ್ಯಸಭೆಗೆ 15 ಜನ ಆಯ್ಕೆ ಆಗ್ತಾರೆ. ಕರ್ನಾಟಕದಿಂದ 12 ಜನ ಆಯ್ಕೆ ಆಗ್ತಾ ಇದ್ದಾರೆ. ಹೌದಲ್ವಾ? ಅನ್ಈಕ್ವಲ್ ಆಗಿದೆ ಅಲ್ವಾ? ಅಂದರೆ ಜನಸಂಖ್ಯೆಯ ಮೇಲೆ ನಿರ್ಧಾರ ಮಾಡ್ತಾರಲ್ವಾ? ಹೌದು, ಆದ್ದರಿಂದ ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್, ಇಟ್ ಈಸ್ ದ ರಿಸಲ್ಟ್ ಆಫ್ ಆ್ಯನ್ ಅಗ್ರಿಮೆಂಟ್ ಅಮಾಂಗ್ ದ ಫೆಡರೇಟಿಂಗ್ ಯೂನಿಟ್ಸ್. ಫೆಡರೇಟಿಂಗ್ ಯೂನಿಟ್ಸ್ ಅಂದರೆ ರಾಜ್ಯಗಳು. ಈ ಒಂದು ರಾಜ್ಯಗಳ ಒಪ್ಪಂದದ ಮೇರೆಗೆ ಭಾರತ ಸರ್ಕಾರ ಜಾರಿಗೆ ಬಂದಿದೆಯಾ? ನೋ, ಅದು ಅಮೇರಿಕಾದಲ್ಲಿ, ಭಾರತದಲ್ಲಿ ಇಲ್ಲ. ಆದ್ದರಿಂದ ನಾಟ್ ಅ ಫೀಚರ್ ಅಂತ ಕೇಳಿದ್ದಾರೆ. ಆದ್ದರಿಂದ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಇದಿಲ್ಲ. ಆದ್ದರಿಂದ ಇದರ ಉತ್ತರ ಡಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಯಾವುದು ಸರಿ ಅಂತ ಕೇಳಿದ್ದಾರೆ. ರೈಟ್ಸ್ ಆರ್ ಕ್ಲೇಮ್ಸ್ ಆಫ್ ದ ಸ್ಟೇಟ್ ಅಗೇನ್ಸ್ಟ್ ದ ಸಿಟಿಜನ್ಸ್. ಅಂದರೆ ಹಕ್ಕುಗಳಂದರೆ ಸರ್ಕಾರ ಜನರಿಂದ ಕೇಳೋದು, ನಾಗರಿಕರಿಂದ ಕೇಳೋದು ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋ. ರೈಟ್ಸ್ ಆರ್ ಪ್ರಿವಿಲೇಜಸ್ ಅಂದರೆ ಸವಲತ್ತುಗಳು, ವಿಚ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್. ಅಂದರೆ ಈ ಒಂದು ಸವಲತ್ತುಗಳು ಸಂವಿಧಾನದಲ್ಲಿ, ರಾಜ್ಯದ ಸಂವಿಧಾನದಲ್ಲಿ ಸೇರಿಸಲಾಗಿರುವಂತಹ ಸವಲತ್ತುಗಳು ಅಂತ ಹೇಳಿದ್ದಾರೆ. ಹೌದಾ? ಇರಬಹುದು, ನೋಡೋಣ. ರೈಟ್ಸ್ ಆರ್ ಕ್ಲೇಮ್ಸ್ ಆಫ್ ಸಿಟಿಜನ್ಸ್ ಅಗೇನ್ಸ್ಟ್ ದ ಸ್ಟೇಟ್. ಅಂದರೆ ರೈಟ್ಸ್ ಅಂದರೆ ಹಕ್ಕುಗಳು, ಜನರು ಸರ್ಕಾರದಿಂದ ಕೇಳುವ, ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವಂತಹ ಹಕ್ಕುಗಳು ಅಂತ ಹೇಳ್ತಾ ಇದ್ದಾರೆ, ಅಂಶಗಳು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸರ್ಕಾರದಿಂದ ನಾವು ಕೇಳಿ ಪಡೆಯೋದು ಹಕ್ಕುಗಳ ನಮ್ಮದು. ಹೌದು, ಸರಿಯಾದ ಉತ್ತರ. ನೆಕ್ಸ್ಟ್, ರೈಟ್ಸ್ ಆರ್ ಪ್ರಿವಿಲೇಜಸ್ ಆಫ್ ಫ್ಯೂ ಸಿಟಿಜನ್ಸ್ ಅಗೇನ್ಸ್ಟ್ ದ ಮೆನಿ. ಅಂದರೆ ರೈಟ್ಗಳು ಅಂದರೆ ಹಕ್ಕುಗಳು ಅಂತ ಅಂದರೆ ಕೆಲವು ಜನರಿಗೆ ಸಿಗುವಂತಹ ಸವಲತ್ತುಗಳು ಅಂತ ಹೇಳ್ತಾ ಇದ್ದಾರೆ. ನೋ, ಹಕ್ಕುಗಳಂದರೆ ಹಾಗಲ್ಲ. ಉದಾಹರಣೆಗೆ ನಮ್ಮ ಮೂಲಭೂತ ಹಕ್ಕುಗಳಿದೆಯಲ್ಲ, ಇದು ಎಲ್ಲರಿಗೂ ಕೂಡ ಸಿಗುತ್ತಲ್ವಾ? ಆದ್ದರಿಂದ ಹಕ್ಕುಗಳು ಅಂತ ಅಂದರೆ ಸಿಟಿಜನ್, ಸಾಮಾನ್ಯ ಜನರು ಸರ್ಕಾರದ ವಿರುದ್ಧವಾಗಿ ಕೇಳುವಂತಹ ಒಂದು ಕ್ಲೇಮ್ಗಳು. ಅಂದರೆ ನಾವು ಕ್ಲೇಮ್ ಅಂತ ಅಂದರೆ ಹಕ್ಕು ಸಾಧಿಸೋದು, ಅದು ನಮ್ಮದು ಅಂತ ಹೇಳೋದಿದೆಯಲ್ಲ, ಅದು ಬರುತ್ತೆ. ಆದ್ದರಿಂದ ಆಪ್ಷನ್ ಬಿ ಮತ್ತು ಸಿ ನಡುವೆ ನೋಡಿದಾಗ ನಮಗೆ ಸಿ ಸರಿಯಾಗಿದೆ ಅನಿಸುತ್ತೆ ಅಲ್ವಾ? ಯಾಕಂದರೆ ರೈಟ್ಸ್ ಆರ್ ಪ್ರಿವಿಲೇಜಸ್, ಅವು ಸವಲತ್ತುಗಳಲ್ಲ, ಅವು ಹಕ್ಕುಗಳು.
ಸವಲತ್ತು ಮತ್ತು ಹಕ್ಕಿಗೆ ವ್ಯತ್ಯಾಸ ಇರುತ್ತೆ. ಸವಲತ್ತುಗಳನ್ನ ಅವ್ರು ಕೊಡ್ತಾರೆ, ಬಿಟ್ಟರೆ ಬಿಡ್ತಾರೆ. ಆದರೆ ರೈಟ್ಸ್ ಅಂತ ಬಂದಾಗ ಅದು ಕಡ್ಡಾಯ, ಅದನ್ನು ನಾವು ಕೇಳಿ ಪಡಿಲೇಬೇಕು. ಇದರ ಉತ್ತರ ಸಿ ಆಗುತ್ತೆ. ನೆಕ್ಸ್ಟ್ ಮೇನ್ಸ್ ಪ್ರಶ್ನೆ 2021ರಲ್ಲಿ ಕೇಳಿರೋದು, ಡಿಸ್ಕಸ್ ದ ಡಿಸೈರಬಿಲಿಟಿ ಆಫ್ ಗ್ರೇಟರ್ ರೆಪ್ರೆಸೆಂಟೇಷನ್ ಆಫ್ ವುಮನ್ ಇನ್ ಹೈಯರ್ ಜುಡಿಷಿಯರಿ ಟು ಎನ್ಶ್ಯೂರ್ ಡೈವರ್ಸಿಟಿ, ಈಕ್ವಿಟಿ ಆ್ಯಂಡ್ ಇನ್ಕ್ಲೂಸಿವ್ನೆಸ್. ಡೈವರ್ಸಿಟಿ ಅಂದರೆ ವೈವಿಧ್ಯತೆ, ಈಕ್ವಿಟಿ ಅಂದರೆ ಸಮತೆ, ಮತ್ತು ಇನ್ಕ್ಲೂಸಿವ್ನೆಸ್ ಅಂತ ಅಂದರೆ ಏನು, ಒಳಗೊಳ್ಳುವಿಕೆ, ಎಲ್ಲರನ್ನ ಸೇರಿಸಿಕೊಳ್ಳೋದು. ಓಕೆ, ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಅಪೇಕ್ಷತೆಯನ್ನು ಚರ್ಚಿಸಿದೆ. ಅಂದರೆ ಮಹಿಳೆಯರಿಗೂ ಕೂಡ ಸಂವಿಧಾನದಲ್ಲಿ ನಾವು ನ್ಯಾಯಾಂಗದಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಇದರಿಂದ ಏನಾಗುತ್ತೆ, ವೈವಿಧ್ಯತೆ ಸಿಗುತ್ತೆ, ಸಮಾನತೆ ಸಿಗುತ್ತೆ ಮತ್ತು ಒಳಗೊಳ್ಳುವಿಕೆ ಖಚಿತಪಡಿಸುತ್ತೆ, ಒಳಗೊಳ್ಳುವಿಕೆ ಆಗುತ್ತೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಉತ್ತರವನ್ನು ನಾವೀಗ ನೋಡೋಣ. ನೀವು ಯಾವತ್ತೂ ಕೂಡ ಮೇನ್ಸ್ ಆನ್ಸರ್ ರೈಟಿಂಗನ್ನು ಬರೆಯುವಾಗ ಅಥವಾ ಮೇನ್ಸ್ ಆನ್ಸರ್ ಬರೆಯುವಾಗ ಎಕ್ಸಾಮ್ನಲ್ಲಿ ಮೊದಲ ಒಂದು ಲೈನಲ್ಲಿ ಸಂವಿಧಾನದ ಒಂದು ಯಾವುದಾದ್ರೂ ಪಾಯಿಂಟನ್ನು ಹಾಕಬೇಕು, ಇಲ್ಲ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಒಂದು ಏನಾದರೂ ಪಾಯಿಂಟ್ ಬಂದಿರುತ್ತೆ ಅಲ್ಲಿ. ಯಾವತ್ತೂ ಕೂಡ UPSC ಮೇನ್ಸ್ ಎಕ್ಸಾಮ್ನಲ್ಲಿ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ರಿಲೇಟೆಡ್ಡೇ ಇರುತ್ತೆ. ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಅವರು ಉಳಿದಿರುವಂಥ ಟಾಪಿಕನ್ನು ಕೊಟ್ಟಿರ್ತಾರೆ. ಆದ್ದರಿಂದ ಆಗ ಬರೆಯುವಾಗ ನೀವು ಏನು ಬರೀಬೇಕು, ಒಂದು ಲೈನನ್ನು ಕಡ್ಡಾಯವಾಗಿ ಕರೆಂಟ್ ಅಫೇರ್ಸ್ನಲ್ಲಿ ಏನು ಬಂದಿರುತ್ತಲ್ಲ ಅದನ್ನು ಹೇಳಬೇಕು. ಆದ್ದರಿಂದ ಇಲ್ಲಿ ನೋಡಿ, ನಿನ್ನೆನೇ ನಾನು ಮೇನ್ಸ್ನಲ್ಲಿ ಹೇಳಿದ್ದೆ, CJI ಹ್ಯಾಸ್ ಕಾಲ್ಡ್ 50% ರೆಪ್ರೆಸೆಂಟೇಷನ್ ಆಫ್ ವುಮನ್ ಇನ್ ಜುಡಿಷಿಯರಿ. ಅಂದರೆ 50% ಮಹಿಳೆಯರಿಗೆ ನ್ಯಾಯಾಂಗದಲ್ಲಿ ವ್ಯವಸ್ಥೆ ಆಗಬೇಕು, ಅವ್ರು ಬರಬೇಕು ಅಂತ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದರು. ಹಿ ಹ್ಯಾಸ್ ಆಲ್ಸೋ ಸಪೋರ್ಟೆಡ್ ದ ಡಿಮ್ಯಾಂಡ್ ಫಾರ್ ಇನ್ಕ್ರೀಸ್ ಜೆಂಡರ್ ಡೈವರ್ಸಿಟಿ ಇನ್ ಲೀಗಲ್ ಎಜುಕೇಷನ್. ಅಂದರೆ ಶಿಕ್ಷಣದಲ್ಲಿ ನ್ಯಾಯಾಂಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡೋಕ್ಕೆ ಅವರು ಏನು ಮಾಡಿದರು, ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಸದ್ಯದ ಸ್ಥಿತಿಗತಿಯನ್ನು ನೋಡೋದಾದರೆ ವುಮನ್ ಇನ್ ಹೈಯರ್ ಜುಡಿಷಿಯರಿ, ಮೇಲ್ಮಟ್ಟದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಹಿಳೆಯರ ಸ್ಥಿತಿಗತಿ ನೋಡೋದಾದರೆ, ದೇರ್ ಹ್ಯಾಸ್ ನೆವರ್ ಬೀನ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಭಾರತದಲ್ಲಿ ಒಬ್ಬ CJI ಆಗಿ ಹೋಗಿಲ್ಲ ಮಹಿಳೆಯರಲ್ಲಿ. ಪ್ರಧಾನಮಂತ್ರಿ ಆಗಿದ್ದಾರೆ ನಮ್ಮ ದೇಶದಲ್ಲಿ, ಆದರೆ CJI ಆಗಿಲ್ಲ. SC ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1950. ಫಸ್ಟ್ ಫೀಮೇಲ್ SC ಜಡ್ಜ್ ವಾಸ್ ಅಪಾಯಿಂಟೆಡ್ ಇನ್ 1989. ನೋಡಿ, ಸುಪ್ರೀಂ ಕೋರ್ಟ್ ನಮ್ಮ ದೇಶದಲ್ಲಿ 1950ರಲ್ಲಿ ಸ್ಥಾಪನೆ ಆಯಿತು, ಆದರೆ ಮೊದಲ ಮಹಿಳಾ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ ಬಂದದ್ದು 1980ರಲ್ಲಿ. ಸುಮಾರು 39 ವರ್ಷಗಳ ನಂತರ. ನೋಡಿ, ಆಫ್ ದ 256 ಸುಪ್ರೀಂ ಕೋರ್ಟ್ ಜಡ್ಜಸ್ ಅಪಾಯಿಂಟೆಡ್ ಇನ್ ಪಾಸ್ಟ್ 71 years, ಓನ್ಲಿ 11 ಹ್ಯಾವ್ ಬೀನ್ ವುಮನ್. ನೋಡಿ, 256 ನ್ಯಾಯಾಧೀಶರನ್ನ ನೇಮಕ ಮಾಡಲಾಗಿದೆ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ಗೆ, ಅದರಲ್ಲಿ ಬರೀ 11 ಜನ ಮಹಿಳೆಯರಿದ್ದರು. ದ ರೆಪ್ರೆಸೆಂಟೇಷನ್ ಆಫ್ ವುಮನ್ ಇನ್ ಮೋರ್ ಇನ್ ಲೋವರ್ ಜುಡಿಷಿಯರಿ ಡ್ಯೂ ಟು ರಿಕ್ರೂಟ್ಮೆಂಟ್ ಥ್ರೂ ಆ್ಯಂಡ್ ಓಪನ್ ಎಂಟ್ರೆನ್ಸ್ ಎಕ್ಸಾಮ್. However, the higher judiciary has opaque collegium system which more likely reflect bias against women. ಅಂದರೆ ಅಧೀನ ನ್ಯಾಯಾಲಯಗಳಿರುತ್ತಲ್ಲ, ಜಿಲ್ಲಾ ನ್ಯಾಯಾಲಯಗಳು, ಅದಕ್ಕಿಂತ ಕೆಳಗಿನ ನ್ಯಾಯಾಲಯಗಳಿಗೆ ನೇಮಕಾತಿ ಮೂಲಕ, ಎಕ್ಸಾಮ್ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಮಹಿಳೆಯರು ಜಾಸ್ತಿ ಇದ್ದಾರೆ. ಆದರೆ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಮಹಿಳಾ ನ್ಯಾಯಾಧೀಶರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇಲ್ಲ. ಯಾಕಂದರೆ ಕೊಲಿಜಿಯಂ ಅನ್ನುವಂಥ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನೋದು ಒಂದು ವಾದವಾಗಿದೆ. ಓನ್ಲಿ ಔಟ್ ಆಫ್ 25 ಹೈಕೋರ್ಟ್ಸ್ ಇನ್ ಕಂಟ್ರಿ ಹ್ಯಾಸ್ ವುಮನ್ ಚೀಫ್ ಜಸ್ಟಿಸ್. CJI ಹಿಮಾ ಕೋಯಿಲ್ ಆ್ಯಟ್ ತೆಲಂಗಾಣ ಹೈಕೋರ್ಟ್. ಹೀಗೆ ಸದ್ಯಕ್ಕೆ ನೋಡೋದಾದರೆ ಎಲ್ಲಿದ್ದಾರೆ ಅಂತ ಅಂದರೆ, ತೆಲಂಗಾಣದಲ್ಲಿ ಮಾತ್ರ CJI ಮಹಿಳೆಯರಿದ್ದಾರೆ. ಓನ್ಲಿ 73 ಔಟ್ ಆಫ್ 661 ಹೈಕೋರ್ಟ್ ಜಡ್ಜಸ್ ವಿಚ್ ರಫ್ಲಿ ಆರ್ ವುಮನ್. ಅಂದರೆ ಸದ್ಯಕ್ಕೆ 661 ಮಹಿಳಾ ಜಡ್ಜ್ಗಳಿದ್ದಾರೆ ಹೈಕೋರ್ಟ್ಗಳಲ್ಲಿ. ಇದರಲ್ಲಿ ಕೇವಲ 73 ಜನ ಮಹಿಳಾ ಹೈಕೋರ್ಟ್ಗಳಲ್ಲಿ ಏನಾಗಿದ್ದಾರೆ, ಮಹಿಳಾ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇರೋದು. ಇನ್ 5 ಹೈಕೋರ್ಟ್ಸ್ ನೇಮ್ಲಿ ಮಣಿಪುರ್, ಮೇಘಾಲಯ, ಪಾಟ್ನಾ, ತ್ರಿಪುರ, ಉತ್ತರಾಖಂಡ್, ದೇರ್ ಇಸ್ ನಾಟ್ ಇವನ್ ಅ ಸಿಂಗಲ್ ವುಮನ್ ಜಡ್ಜ್. ಈ 5 ಹೈಕೋರ್ಟ್ಗಳಲ್ಲಿ ಒಬ್ಬ ಮಹಿಳಾ ಜಡ್ಜ್ ಇಲ್ಲ. ಇವು ಪಾಯಿಂಟ್ಸ್ ಹೀಗೆ ಬರಿಬೇಕು ಫ್ಯಾಕ್ಟ್ಸ್ಗಳನ್ನು. ನೀವು ಡಯಾಗ್ರಾಮ್ ರೀತಿ ಕೂಡ ಬರಿಬೋದು ಇದನ್ನೇ. ನೆಕ್ಸ್ಟ್, ಡಿಸೈರಬಿಲಿಟಿ ಆಫ್ ಗ್ರೇಟರ್ ರೆಪ್ರೆಸೆಂಟೇಷನ್ ಟು ವುಮನ್ ಇನ್ ಹೈಯರ್ ಜುಡಿಷಿಯರಿ. ಅಪೇಕ್ಷಣೀಯತೆ ಏನಾಗುತ್ತೆ ಇದರಿಂದ ಅಂತ ಅಂದರೆ ಮಹಿಳೆಯರಿಗೆ ಆದ್ಯತೆ ಕೊಡೋದ್ರಿಂದ ಏನಾಗುತ್ತೆ ಅಂತ ನೋಡೋದಾದರೆ, ಇಟ್ ವಿಲ್ ಎನ್ಶ್ಯೂರ್ ಡೈವರ್ಸಿಟಿ, ವೈವಿಧ್ಯತೆ ತರುತ್ತೆ. ಆಫ್ ಪರ್ಸ್ಪೆಕ್ಟಿವ್ಸ್ ಈಸ್ ಫೇರ್ಲಿ ಕನ್ಸಿಡರ್. ಅಂದರೆ ಹೆಣ್ಮಕ್ಳು ಒಂದು ರೀತಿ ಆಲೋಚನೆ ಮಾಡ್ತಾರೆ, ಗಂಡು ಮಕ್ಕಳು ಒಂದು ರೀತಿ ಆಲೋಚನೆ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಆ ಆಲೋಚನೆಗಳು ಸೇರಿದರೆ ಒಳ್ಳೆಯ ವೈವಿಧ್ಯತೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಮೋರ್ ಬ್ಯಾಲೆನ್ಸ್ಡ್, ಸಮತೋಲಿತ, ಎಂಪಥೆಟಿಕ್ ಅಪ್ರೋಚ್. ಅಂದರೆ ಕಣಿಕರ ರೀತಿಯ, ಸರಿ, ಎಂಪಥೆಟಿಕ್ ನೋಡೋಣ ಅದರ ಅರ್ಥ ಏನಿದೆ. ಎಂಪ್ಯಾಥೆಟಿಕ್ ಮೀನಿಂಗ್ ಇನ್ ಕನ್ನಡ, ಸರಿ.
ಎಂಪ್ಯಾಥೆಟಿಕ್ ಅಂತಂದರೆ ಸಹಾನುಭೂತಿ, ನಾನು ಹೇಳಿದ್ನಲ್ಲ ಕಣಿಕರ ಅಂತ ಹೇಳಿದೆ ನಾನು, ಸಹಾನುಭೂತಿ ರೀತಿಯಲ್ಲಿ ಜಡ್ಜ್ಮೆಂಟ್ಗಳಿರುತ್ತೆ. ಕೇಸ್ ಇನ್ವಾಲ್ವಿಂಗ್ ಸೆಕ್ಸುವಲ್ ವೈಲೆನ್ಸ್ ಅಂದರೆ ಲೈಂಗಿಕ ದೌರ್ಜನ್ಯಗಳಿದ್ದಾಗ ಇಟ್ ವಿಲ್ ಇನ್ಸ್ಟಿಲ್ ಗ್ರೇಟರ್ ಪಬ್ಲಿಕ್ ಟ್ರಸ್ಟ್ ಇನ್ ದ ಜುಡಿಷಿಯರಿ, ಅಂದರೆ ಇದರಿಂದ ಜನರಲ್ಲಿ ನ್ಯಾಯಾಂಗದ ಮೇಲೆ ಹೆಚ್ಚಿನ ವಿಶ್ವಾಸ ಬರುತ್ತೆ. ಇಂಪ್ರೂವ್ಮೆಂಟ್ಸ್ ಇನ್ ವುಮನ್ಸ್ ರೆಪ್ರೆಸೆಂಟೇಷನ್ ಇನ್ ದ ಜುಡಿಷಿಯರಿ ರಿಮೇನ್ಸ್ ಇಂಟ್ರಿನ್ಸಿಕ್ಸ್ ಟು ಕಾನ್ಸ್ಟಿಟ್ಯೂಷನಲ್ ಐಡಿಯಲ್ಸ್ ಆಫ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಅಂದರೆ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ, ಈ ರೀತಿ ಕೀ ಪದಗಳನ್ನ ಬರೀಬೇಕು ಆನ್ಸರ್ಗಳಲ್ಲಿ. ಲಿಂಗ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಗಳನ್ನು ಇದು ಏನು ಮಾಡುತ್ತೆ, ಎತ್ತಿ ಹಿಡಿಯುತ್ತದೆ ಅಂತ ಹೇಳಬೇಕು. ನೆಕ್ಸ್ಟ್, ವುಮನ್ಸ್ ಗ್ರೇಟರ್ ಪಾರ್ಟಿಸಿಪೇಷನ್, ಮಹಿಳೆಯರ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಇನ್ ಹೈಯರ್ ಜುಡಿಷಿಯರಿ, ಉನ್ನತ ನ್ಯಾಯಾಂಗಗಳಲ್ಲಿ, ವಿಲ್ ಪ್ರೊವೈಡ್ ಇಂಪೆಟಿವ್ಸ್ ಟು ಫೈಟಿಂಗ್ ಜೆಂಡರ್ ಸ್ಟೀರಿಯೋಟೈಪ್ಸ್, ಅಂದರೆ ಪೂರ್ವಾಗ್ರಹಗಳನ್ನು, ಸ್ಟೀರಿಯೋಟೈಪ್ಸ್ ಅಂತ ಅಂದರೆ ಮಹಿಳೆಯರ ಬಗ್ಗೆ ಈಗಾಗಲೇ ಹಿಂದೆ ಇರುವಂಥ ಪೂರ್ವಾಗ್ರಹಗಳನ್ನ ಎಲ್ಲವನ್ನು ಕೂಡ ತೆಗೆದೊಗೆಯುತ್ತೆ. ಕ್ಯಾನ್ ಪೇವ್ ದ ವೇ ಫಾರ್ ವುಮನ್ಸ್ ಗ್ರೇಟರ್ ರೆಪ್ರೆಸೆಂಟೇಷನ್ ಇನ್ ಅದರ್ ಡಿಸಿಷನ್ಸ್ ಮೇಕಿಂಗ್ ಪೊಸಿಷನ್ಸ್ ಸಚ್ ಆಸ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಬ್ರಾಂಚಸ್ ಆಫ್ ದ ಗೌರ್ಮೆಂಟ್. ಅಂದರೆ ಉಳಿದ ವಿಭಾಗಗಳಲ್ಲೂ ಕೂಡ ನ್ಯಾಯಾಂಗದಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಕೊಟ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗಗಳಲ್ಲೂ ಕೂಡ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚುತ್ತದೆ ಅಂತ ಬರೀಬೇಕು. ಮತ್ತು ಇನ್ನೊಂದು ಹೇಳ್ತೀನಿ, ನಿಮಗೆ ಯಾವತ್ತೂ ಇಂಗ್ಲೀಷ್ ಓದುವಾಗ, ನೀವು IAS ಪರೀಕ್ಷೆಗೆ ಮೇನ್ಸಿಗೆ ಇಂಗ್ಲೀಷ್ ಓದುವಾಗ ಎಲ್ಲ ಪದಗಳ ಅರ್ಥ ನಿಮ್ಗೆ ಗೊತ್ತಿರಬೇಕಂತ ಏನಿಲ್ಲ, ಕೀವರ್ಡ್ಗಳು ನಿಮ್ಗೆ ಗೊತ್ತಾಗಬೇಕು. ಆದರೆ ಪ್ರಿಲಿಮ್ಸ್ಗೆ ಓದುವಾಗ ಪ್ರತಿಯೊಂದು ಪದದ ಅರ್ಥ ನಿಮ್ಗೆ ಗೊತ್ತಾಗಬೇಕಾಗತ್ತೆ. ಹಾಗಾಗಿ ನಾನು ನಿಮಗೆ ಪದೇ ಪದೇ ಇಂಗ್ಲೀಷ್ ಓದೋಕೆ ರೂಢಿ ಮಾಡ್ಕೊಳ್ಳಿ ಅಂತ ಹೇಳೋದು. ರೂಢಿ ಆಗುತ್ತೆ ಬರ್ತಾ 6 ತಿಂಗಳಲ್ಲಿ ನಿಮಗೆ ಪರ್ಫೆಕ್ಟ್ ಆಗ್ತೀರಿ. ಸರಿ, ನೆಕ್ಸ್ಟ್ 4th ಪಾಯಿಂಟು, ದ ಎಂಟ್ರಿ ಆಫ್ ವುಮನ್ ಜಡ್ಜಸ್ ಇನ್ ಟು ಸ್ಪೇಸಸ್ ಫ್ರಾಮ್ ವಿಚ್ ದೇ ಹ್ಯಾಡ್ ಹಿಸ್ಟಾರಿಕಲಿ ಬೀನ್ ಎಕ್ಸ್ಕ್ಲೂಡೆಡ್ ಈಸ್ ಸೀನ್ ಆಸ್ ಪಾಸಿಟಿವ್ ಸ್ಟೆಪ್ ಇನ್ ದ ಡೈರೆಕ್ಷನ್ ಆಫ್ ಜುಡಿಷರೀಸ್ ಬೀಯಿಂಗ್ ಪರ್ಸೀವ್ಡ್ ಆಸ್ ಅ ಬೀಯಿಂಗ್ ಮೋರ್ ಟ್ರಾನ್ಸ್ಪರೆಂಟ್, ಇನ್ಕ್ಲೂಸಿವ್, ಪಾರದರ್ಶಕ, ಎಲ್ಲರನ್ನು ಒಳಗೊಳ್ಳುವ ಮತ್ತು ರೆಪ್ರೆಸೆಂಟೇಟಿವ್ ಅಂದರೆ ಪ್ರತಿನಿಧಿತ್ವವನ್ನು ವಹಿಸಿಕೊಡುವಂತಹ ಪೀಪಲ್ ಹೂ ಲೀವ್ಸ್ ದೇ ಅಫೆಕ್ಟ್. ಅಂದರೆ ಇಲ್ಲಿವರೆಗೂ ಏನು ಈ ಐತಿಹಾಸಿಕವಾಗಿ ಮಹಿಳೆಯರಿಗೆ ಏನು ಒಂದು ತೊಂದರೆ ಆಗಿದೆಯಲ್ಲ, ಅದರ ವಿರುದ್ಧ ಹೆಣ್ಣುಮಕ್ಕಳನ್ನು ಸಬಲೀಕರಣ ಮಾಡುವಂಥ ಒಂದು ಸ್ಟೆಪ್, ಅದೊಂದು ಹೆಜ್ಜೆ ಎನ್ನುವಂಥ ಒಂದು ಮಾಹಿತಿ ಅಂತ ಅನ್ಬೋದು. ಬೈ ದೇರ್ ಮೇರ್ ಪ್ರೆಸೆನ್ಸ್ ವುಮನ್ ಜಡ್ಜಸ್ ಎನ್ಹಾನ್ಸ್ ದ ಲೆಜಿಟಮಸಿ ಆಫ್ ಕೋರ್ಟ್ಸ್. ನೋಡಿ, ಜಸ್ಟ್ ಹೆಣ್ಮಕ್ಳು ಇದ್ದಾರೆ ಅಂದಾಗ ಎಷ್ಟೋ ಜನ ಅಲರ್ಟ್ ಆಗಿರ್ತಾರೆ. ಸೆಂಡಿಂಗ್ ಅ ಪವರ್ಫುಲ್ ಸಿಗ್ನಲ್ ದ್ಯಾಟ್ ದೇ ಆರ್ ಓಪನ್ ಆಕ್ಸೆಸಬಲ್ ಟು ದ ಹೂ ಸೀಕ್ ರಿಕೋರ್ಸ್ ಟು ಜಸ್ಟಿಸ್. ಅಂದರೆ ನ್ಯಾಯ ಯಾರಿಗೆ ಬೇಕು ಅನ್ನುತ್ತೋ ಅವರಿಗೆ ನಾವಿದ್ದೀವಿ ಅನ್ನೋ ಒಂದು ಬೆಂಬಲವನ್ನು ಮಹಿಳಾ ನ್ಯಾಯಾಧೀಶರ ಅವರ ಒಂದು ಏನಂತೀವಿ ನಾವು ಪ್ರೆಸೆನ್ಸ್, ಅವರ ಇರುವಿಕೆ ಸಾಬೀತುಪಡಿಸುತ್ತೆ. ಜಸ್ಟ್ ಮಹಿಳಾ ನ್ಯಾಯಾಧೀಶರು ಇದ್ದಾರೆ ಅಂದ ತಕ್ಷಣ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ಕೊಳ್ಬಹುದಲ್ವಾ. ಸೊ ಆ ರೀತಿಯಲ್ಲಿ ಹೇಳಲಾಗಿದೆ. ನೆಕ್ಸ್ಟ್, ಸಜೆಷನ್ಸ್ ಟು ಇನ್ಕ್ರೀಸ್ ವುಮನ್ ಪಾರ್ಟಿಸಿಪೇಷನ್, ಅಂದರೆ ಸಲಹೆ ಕೊಡೋದು. 10 ಮಾರ್ಕ್ಸ್ ಪ್ರಶ್ನೆ ಇದೆ ಇದು. ಫಸ್ಟ್ ಪಾಯಿಂಟಲ್ಲಿ ಏನು ನೋಡಿದ್ವಿ, ಇಂಟ್ರಡಕ್ಷನ್ ಹೇಳಿದ್ವಿ, ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಬಂದಿದೆ ಅಂತ ಪೀಠಿಕೆಯಲ್ಲಿ. ನೆಕ್ಸ್ಟ್ ಏನು ಹೇಳಿದ್ವಿ, ಸ್ಥಿತಿಗತಿ ಏನಿದೆ ಅಂತ ಹೇಳಿದ್ವಿ. ಆಮೇಲೆ ನೆಕ್ಸ್ಟ್ನಲ್ಲಿ ಏನು ಹೇಳಿದ್ವಿ, ಹೆಣ್ಮಕ್ಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ವಿ. ಈಗ ಹೆಣ್ಮಕ್ಳ ಸಂಖ್ಯೆನ ಜಾಸ್ತಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀವಿ. ಒಳ್ಳೆಯದು. ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಕೋರ್ಟ್, ಜೆಂಡರ್ ಸ್ಟೀರಿಯೋಟೈಪ್ ಆ್ಯಂಡ್ ಸೋಸಿಯೇಟಲ್ ಆಟಿಟ್ಯೂಡ್ಸ್ ದ್ಯಾಟ್ ಹ್ಯಾವ್ ಕ್ರಿಯೇಟೆಡ್ ಹರ್ಡಲ್ಸ್ ಫಾರ್ ವುಮೆನ್ ಎಂಟರ್ ಲೀಗಲ್ ಪ್ರೊಫೆಷನ್. For example, survey noted over nearly 6,000 trials courts, 22% have no toilets for women. This needs to change. ಅಂದರೆ ಮೂಲ ಸೌಕರ್ಯದ ಕೊರತೆ ಇದೆ, ಹಾಗೆಯೇ ಪೂರ್ವಾಗ್ರಹಗಳಿವೆ, ಅವುಗಳನ್ನು ತೆಗೆದುಹಾಕಲು ಸುಮಾರು 6,000 ಕೋರ್ಟ್ಗಳಲ್ಲಿ, ಭಾರತದಲ್ಲಿ 22% ಕೋರ್ಟ್ಗಳಲ್ಲಿ ಮಾತ್ರ ಶೌಚಾಲಯಗಳಿವೆ. ಇದು ಬದಲಾಗಬೇಕು, ಅವುಗಳ ಸ್ಥಿತಿಗತಿ ಸರಿಯಾಗಿ ಆಗಬೇಕು ಅಂತ ಹೇಳಬೇಕು. ನೆಕ್ಸ್ಟ್, ಮೇಕಿಂಗ್ ದ ಪ್ರೊಸೆಸ್ ಆಫ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಮೋರ್ ಟ್ರಾನ್ಸ್ಪರೆಂಟ್, ಇನ್ಕ್ಲೂಸಿವ್, ಇನ್ವಾಲ್ವ್ ರೆಪ್ರೆಸೆಂಟೇಷನ್ ಫ್ರಮ್ ಗೌರ್ಮೆಂಟ್ ಅಪೋಸಿಷನ್ ರಾದರ್ ದ್ಯಾನ್ ಕರೆಂಟ್ ಸೆರೆಮನಿ ಆಫ್ ಜಸ್ಟಿಸ್ ಅಪಾಯಿಂಟ್ಮೆಂಟ್ ಜಡ್ಜಸ್. ಕೊಲಿಜಿಯಂ ಸಿಸ್ಟಮ್ ಬದಲಾಗಿ ವಿರೋಧ ಪಕ್ಷದವರಿಗೂ ಒಂದು ಆಯ್ಕೆ ಇರುವಂತಹ ಒಂದು ಎಲ್ಲರನ್ನು ಒಳಗೊಂಡಿರುವಂಥ ಒಂದು ತಂಡದ ಮೂಲಕ ಪಾರದರ್ಶಕವಾಗಿ ನ್ಯಾಯಾಂಗದಲ್ಲಿ ನೇಮಕಾತಿಗಳು ಆಗಬೇಕು. ನೆಕ್ಸ್ಟ್, ಅಡಾಪ್ಟ್ ಬೆಟರ್ ಪ್ರಾಕ್ಟೀಸಸ್ ಫ್ರಾಮ್ ಕಂಟ್ರೀಸ್ ಲೈಕ್ ಬ್ರಿಟನ್ ವೇರ್ ಗೌರ್ಮೆಂಟ್ ಕ್ರಿಯೇಟೆಡ್ ಆ್ಯನ್ ಅಡ್ವೈಸರಿ ಪೆನಲ್ ಆನ್ ಜುಡಿಷಿಯರಿ ಡೈವರ್ಸಿಟಿ ಟು ಇನ್ವೆಸ್ಟಿಗೇಟ್ ದ ಬ್ಯಾರಿಯರ್ಸ್ ಟು ವುಮನ್ ಇನ್ ದ ಜುಡಿಷಿಯರಿ ಪ್ರಪೋಸ್ ಸೂಟೇಬಲ್ ರೆಮಿಡೀಸ್ ಆ್ಯಂಡ್ ರೆಕಮೆಂಡೇಷನ್. ಅಂದರೆ ಬ್ರಿಟನ್ನಲ್ಲಿ ಆಗಿರುವ ಹಾಗೆ ಒಂದು ಅಡ್ವೈಸರಿ ಸಲಹಾ ಸಮಿತಿಯನ್ನು ನೇಮಕ ಮಾಡಿ ಹೆಣ್ಮಕ್ಳು ನ್ಯಾಯಾಂಗಕ್ಕೆ ಬರಲು ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ತನಿಖೆ ಮಾಡಿಸಿ ಅದರ ವಿರುದ್ಧದ, ಅಂದರೆ ಹೆಣ್ಮಕ್ಳು ನ್ಯಾಯಾಂಗಕ್ಕೆ ಬರುವಂಥ ಒಂದು ವ್ಯವಸ್ಥಾತ್ಮಕವಾದಂಥ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿದ್ರೆ, ನಿಮಗೆ ಕನಿಷ್ಠ ಅಂದರೂ ಕೂಡ ಈ ಒಂದು ಪ್ರಶ್ನೆಗೆ ಇದೇ ರೀತಿ ಪಾಯಿಂಟ್ಸನ್ನು ಬರಿತಾ ಹೋದರೆ, ಚೆಕ್ ಮಾಡೋದಾದರೆ ಒಂದು ಮಾರ್ಕ್ಸು ಪೀಠಿಕೆಗೆ, ಇಲ್ಲಿ 4 ಪಾಯಿಂಟ್ಸ್ ಇದೆ, 2 ಮಾರ್ಕ್ಸು ಈ ಪಾಯಿಂಟ್ಗಳಿಗೆ, ಇಲ್ಲಿ ಎಷ್ಟು 4 ಪಾಯಿಂಟ್ ಇವೆ, ಇಲ್ಲೊಂದು 2 ಮಾರ್ಕ್ಸು, ಮತ್ತು ಕನ್ಕ್ಲೂಷನ್ಗೆ ಎಲ್ಲ ಸೇರಿ 1 ಅಥವಾ 1.5 ಮಾರ್ಕ್ಸ್ ಸೇರಿದರೆ 1, 2, 3, 4, 5, 6, 6.5 ಅಂಕ 10 ಮಾರ್ಕ್ಸ್ಗೆ ನಿಮಗೆ
ಕನಿಷ್ಠ ಅಂದರೆ 6ರಿಂದ 6.5 ಅಂಕ ಬೀಳುತ್ತೆ. ಇಷ್ಟು ಬಿದ್ದರೆ ನೀವು ಖಂಡಿತವಾಗಲೂ ಕೂಡ ಟಾಪ್ 100ಗಳಲ್ಲಿ ರ್ಯಾಂಕನ್ನು ಗಳಿಸ್ಬೋದು. ಆಲ್ ದಿ ಬೆಸ್ಟ್. ನಮಸ್ಕಾರ.